ಪಕ್ಷದಲ್ಲಿ ಯಾರಿಗೂ ಅನ್ಯಾಯವಾಗಿಲ್ಲ ಮತ್ತು ಎಲ್ಲರಿಗೂ ಒಂದೇ ಬಾರಿಗೆ ಎಲ್ಲವೂ ಸಿಗಲು ಸಾಧ್ಯವಿಲ್ಲ. ಡಿಸಿಎಂ ಜಿ ಪರಮೇಶ್ವರ್ ಅವರು ನಮ್ಮವರೇ. ಹೈಕಮಾಂಡ್ ಅವರಿಗೆ ಜವಾಬ್ದಾರಿ ನೀಡಿದೆ, ಅಷ್ಟಕ್ಕೆ ನಾವು ತೃಪ್ತಿ ಪಡಬೇಕು ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಒಬ್ಬೊಬ್ಬರಿಗೆ ಒಂದು ಸ್ಥಾನ ಎನ್ನುವ ಕಾರಣದಿಂದ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಈ ಹಿಂದೆ ಇಂತಹ ಪರಿಸ್ಥಿತಿ ಇರಲಿಲ್ಲ. ಆದರೆ ಈಗ ಪಕ್ಷದ ಆದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕೆಂದು ತಿಳಿಸಿದರು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ದೊರೆಯುವಲ್ಲಿ ಸಿದ್ದರಾಮಯ್ಯನವರ ಪ್ರಯತ್ನ ಮತ್ತು ಬೆಂಬಲ ಪ್ರಮುಖ ಕಾರಣ. ಸಿದ್ದರಾಮಯ್ಯನವರು ತಮ್ಮ ಒಡನಾಡಿಗಳು ಮತ್ತು ಪಕ್ಷದ ಹಿರಿಯ ನಾಯಕರಿಗೆ ಸೂಕ್ತ ಸ್ಥಾನಮಾನ ಕೊಡಿಸುವಲ್ಲಿ ಸದಾ ಶ್ರಮಿಸಿದ್ದಾರೆ ಎಂಬುದನ್ನು ಒತ್ತಿ ಹೇಳಿದರು. ಶೋಷಿತ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋದು ಇದೇ ಮೊದಲಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ನಮಗೆ ಸಿಗಬೇಕಾದ ಪ್ರಾಮುಖ್ಯತೆ ಸಿಕ್ಕಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿರೋಧಿಗಳು ಅವಕಾಶ ಸಿಕ್ಕಾಗಲೆಲ್ಲ ಅಪ್ರಚಾರ ಮಾಡುವುದು ಸಹಜ ಎಂದು ಅವರು ಹೇಳಿದ್ದಾರೆ. ಶೋಷಿತ ಸಮುದಾಯಗಳು ಹಲವಾರು ಬಾರಿ ಟಾರ್ಗೆಟ್ ಆಗಿವೆ. ಶೋಷಿತರನ್ನು ಗುರಿಯಾಗಿಸೋದು ಇದೇ ಮೊದಲಲ್ಲ. ವಿರೋಧಿಗಳು ಸಿಕ್ಕಾಗಲೆಲ್ಲ ಅಪ್ರಚಾರ ಮಾಡುವುದು ಸಹಜ. ಪಕ್ಷದಲ್ಲಿ ಯಾರಿಗೂ ಅನ್ಯಾಯವಾಗಿಲ್ಲ. ನಮಗೆ ಸಿಗಬೇಕಾದ ಪ್ರಾಮುಖ್ಯತೆ ಖಂಡಿತ ಸಿಕ್ಕಿದೆ. ನಿರೀಕ್ಷೆ ಮೀರಿ ಪಕ್ಷ ನಮ್ಮನ್ನು ಪರಿಗಣಿಸಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ 40 ಸೀಟುಗಳನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂಬ ಎಂಎಲ್ಸಿ ಲಖನ್ ಜಾರಕಿಹೊಳಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಲಖನ್ ಜಾರಕಿಹೊಳಿ ಅಷ್ಟೇ ಈ ಹೇಳಿಕೆ ನೀಡಿಲ್ಲ, ಬಿಜೆಪಿಯ ಹಲವರು ಹೇಳಿದ್ದಾರೆ. ಲಖನ್ ಜಾರಕಿಹೊಳಿ ಹೇಳಿಕೆ ಅವರ ವೈಯಕ್ತಿಕ ನಿಲುವು. ಈ ಹೇಳಿಕೆ ಬಗ್ಗೆ ನೀವು ಅವರನ್ನೇ ಕೇಳಿ ಎಂದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ನಿಮ್ಮ ಕಾರ್ಯಕರ್ತರು ನಿರಾಶರಾಗಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ತಾಳ್ಮೆಯಿಂದ ಕಾಯ್ದವರಿಗೆ ಯಾವಾಗಲೂ ಒಳ್ಳೆಯ ಅವಕಾಶ ಸಿಕ್ಕಿದೆ. ಕಾಲ ಇನ್ನೂ ಮಿಂಚಿಲ್ಲ. ಪಕ್ಷಕ್ಕಾಗಿ ಶ್ರಮಿಸುವ ಮತ್ತು ತಾಳ್ಮೆಯಿಂದ ಇರುವ ನಾಯಕರಿಗೆ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಮನ್ನಣೆ ನೀಡಲಿದೆ. ನನಗೂ ಪಕ್ಷ ಒಳ್ಳೆಯ ಸ್ಥಾನ ನೀಡಿದೆ. ಕಾರ್ಯಕರ್ತರು ಧೃತಿಗೆಡಬೇಕಾದ ಅಗತ್ಯವಿಲ್ಲ ಎಂದು ಧೈರ್ಯ ತುಂಬುವ ಮಾತುಗಳನ್ನಾಡಿದರು. ಇದೇ ವೇಳೆ ಅಹಿಂದ್ ನಾಯಕತ್ವದ ಕುರಿತು ಮಾತನಾಡಿದ ಸಚಿವರು, ರಾಜಕೀಯದಲ್ಲಿ ಕೇವಲ ಅಧಿಕಾರ ಹಿಡಿಯುವುದಷ್ಟೇ ನಾಯಕತ್ವವಲ್ಲ. ನಿಜವಾದ ಅಹಿಂದ್ ನಾಯಕರಾಗಲು ತನ್ನದೇ ಆದ ಸಿದ್ಧಾಂತ ಮತ್ತು ಬದ್ಧತೆಯ ಅವಶ್ಯಕತೆ ಇರುತ್ತದೆ. ಯಾರೋ ಒಬ್ಬರು ನಾಯಕರಾಗಲು ಕೇವಲ ಒಂದು ಸಮುದಾಯದ ಬೆಂಬಲ ಅಥವಾ ರಾಜಕೀಯ ಸ್ಥಾನಮಾನವಿದ್ದರೆ ಸಾಲದು. ಅದರ ಹಿಂದೆ ಬಲವಾದ ಸಿದ್ಧಾಂತವಿರಬೇಕು. ಸಿದ್ಧಾಂತದ ಅಡಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಜನಸಾಮಾನ್ಯರ ಮನಸ್ಸಿನಲ್ಲಿ ಜನನಾಯಕರಾಗಿ ಬೆಳೆಯಲು ಸಾಧ್ಯ. ಈ ಸಿದ್ಧಾಂತವನ್ನ ಪ್ರತಿಪಾದಿಸುವವರು ಅಹಿಂದವನ್ನು ಮುನ್ನಡೆಸುತ್ತಾರೆಂದರು. ವರಿಷ್ಠರ ಜೊತೆ ಚರ್ಚಿಸಿದ್ದೇನೆ, ಸಚಿವ ಸ್ಥಾನ ಖಚಿತ. ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜಕಾರಣ ಮತ್ತು ಸಂಪುಟ ವಿಸ್ತರಣೆಯ ಕುರಿತು ಮಾತನಾಡಿದವರು, ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗುವ ಕುರಿತು ದೃಢ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿನ ರಾಜಕೀಯ ಪ್ರಾತಿನಿಧ್ಯವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ನೀಡಬೇಕು ಎಂಬ ಬೇಡಿಕೆಯ ಕುರಿತು ನಾನು ಈಗಾಗಲೇ ಪಕ್ಷದ ವರಿಷ್ಠರೊಂದಿಗೆ ಮಾತನಾಡಿದ್ದೇನೆ. ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತದೆ ಎಂಬ ಸಂಪೂರ್ಣ ಭರವಸೆ ನನಗಿದೆ ಎಂದರು. ಇನ್ನು ಬೆಳಗಾವಿ ಪ್ಲೇ ಓವರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿದ್ದು ಮುಂದಿನ ತಿಂಗಳಿನಿಂದಲೇ ಅಧಿಕೃತವಾಗಿ ಕಾಮಗಾರಿ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದ ಸಚಿವರು, ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಪರವಾನಗಿ ರದ್ದುಗೊಂಡಿತು. ಇದರಿಂದ ವರ್ತಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಡೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ವರ್ತಕರಿಗೆ 3 ತಿಂಗಳು ಕಾಲಾವಕಾಶ ನೀಡಲಾಗಿದ್ದು, ಈಗ ಶಾಶ್ವತ ಪರಿಹಾರಕ್ಕಾಗಿ ಉನ್ನತ ಮಟ್ಟದ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಸ್ಟೆಪ್ ಕೊಡ್ತಾರೆ, ಒಂದೇ ಸಾರಿ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಪಕ್ಷ ನಮಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಡ್ತಾ ಇದೆ, ಕೊಟ್ಟಿಲ್ಲದೇನಿಲ್ಲ. ಸೊ ಇನ್ನು ನಿರೀಕ್ಷೆ ಮಾಡೋಣ, ಇನ್ನೂ ಟೈಮ್ ಇದೆ. ಮತ್ತೆ ಹೆಚ್ಚಿನ ಸ್ಥಾನಮಾನ ಸಿಗ್ಬೋದು, ವೇಸ್ಟ್ ಮಾಡೋಣ. ಇಲ್ಲ ಕೊಟ್ಟಿದ್ದಾರಲ್ಲ ಈಗಾಗಲೇ. ನೋಡಿ, ಫಸ್ಟ್ ಟೈಮ್ ಕೊಟ್ಟಾಗನು ಮೊದಲನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಬಂತು, ಟಾಪ್ 5 ಇವು ಕೂಡ ಮೊದಲನೇದಲ್ಲಿ ಟಾಪ್ 6 ಕೊಟ್ಟಿದ್ದಾರೆ. ಸೊ ಈಗ ನಮಗೇನ ಎಷ್ಟು ಗೌರವ ಕೊಡಬೇಕಾ ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಿರೀಕ್ಷೆ ಭಾಳಷ್ಟು ನಿರೀಕ್ಷೆ ಇದೆ, ಅದಕ್ಕೆ ಟೈಮ್ ಬೇಕಾಗ್ತದೆ.
ಯಾರೂ ಹಾಕಿಲ್ಲ. ಯಾರು ಇಲ್ಲ ಯಾರೋ ಮಾಡಿದ್ದಾರೆ, ಅದು ಮಾಡಿದಂತೆ ನಿಜ, ಅದು ಮಾಡಿದಂತೆ ನಿಜ. ನೋಡೋಣ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ, ನೋಡೋಣ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಮಾಡೇ ಮಾಡ್ತಾರೆ ಅವರು. ಅವಕಾಶ ಸಿಕ್ಕಾಗ ಅದನ್ನು ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಯಶಸ್ವಿ ಆಗೋಲ್ಲ ಅಷ್ಟೇ. ನಾವು 2028ಕ್ಕೆ ನಾನು ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತೀನಿ ಅನ್ನೋ ಮಾತಲ್ಲಿ ಈಗಿನಿಂದ ತಾವು ತಯಾರಿ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ಏನಂತಂದರೆ KPCC ಅಧ್ಯಕ್ಷ ಸ್ಥಾನ ಸಿಗದೇ ಇರೋದಕ್ಕೆ ಅದಕ್ಕೆ ಹಿನ್ನಡೆ ಆಗ್ಬೋದಾ ಏನು ಅಂತ ನೋಡೋಣ. ಅದಿನ್ನೂ ಭಾಳ ದೂರ ಇದ್ದಾರೆ. ಮೊದಲನೇ ನಮ್ಮ ಗುರಿ 28ಕ್ಕೆ ಸರ್ಕಾರ ಬರಬೇಕು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ ನಾವು. ಫಸ್ಟು ಸರ್ಕಾರ ಬಂದ ಮೇಲೆ ನಮ್ಮದೆಲ್ಲ ಲೆಕ್ಕಾಚಾರ. ಎಲ್ಲ ರಾಜಕಾರಣ ನಡೆಯೋರು ಸ್ವಾಭಾವಿಕ. ಎಲ್ಲ ಏನು ಅಡ್ಡಗಾಲ ಇಲ್ಲ, ಒಂದೇ ವ್ಯಕ್ತಿ ಒಂದೇ ಪೋಸ್ಟ್ ಅಷ್ಟೇ. ಅದು ಹಿಂದೆ ಇರಲಿಲ್ಲ, ಈಗ ಜಾರಿಯಲ್ಲಿ ಇದೆ, ಅದು ಸದ್ಯಕ್ಕೆ ಜಾರಿಯಲ್ಲಿ ಇದೆ, ಆಗಿದೆ ಅಷ್ಟೇ. ಅದ್ರಾಗ ಏನಂತದೇನು ಏನೋ ಇಲ್ಲ, ಒಂದೇ ಹುದ್ದೆ ಒಂದೇ ವ್ಯಕ್ತಿ, ಒಂದೇ ಹುದ್ದೆ ಒಂದೇ. ಚುನಾವಣೆ ಸಂದರ್ಭದಾಗ ಸಿದ್ದರಾಮಯ್ಯ ಅವರನ್ನು ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರೇ ಸೋಲಿಸಿದ್ರು, ದಲಿತ ವಿರೋಧಿ ಅಂತ ಹೇಳಿ ಆ ಹಿಂದ ನಾಯಕನನ್ನು ಕಟ್ಟಿ ಹಾಕುವಂಥ ಪ್ರಯತ್ನ. ಅದಾದ ನಂತರ ಈಗೇನೈತಿ ಸತೀಶ್ ಜಾರಕಿಹೊಳಿ ಹಿಂದ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ರಾಜಕಾರಣದಲ್ಲಿ. ಅದು ಇತಿಹಾಸದಲ್ಲಿ ಇದ್ದಾರೆ, ಈಗ ಗೊತ್ತಲ್ಲ, ಸುಮಾರು ವರ್ಷದಿಂದ ಇತಿಹಾಸದಲ್ಲಿ ಬಂದಿದೆ. ಹಂಗೆ ಹೆಚ್ಚು ಟಾರ್ಗೆಟ್ ಮಾಡೋಂಥ ಪ್ರಯತ್ನ ನಮ್ಮವರು ನಮ್ಮ ಶೋಷಿತರಲ್ಲೇ ಆಗುತ್ತೆ. ಅದೇನು ಹೊಸದಲ್ಲ, ಅದನ್ನು ಮೀರಿ ಬೆಳಿಬೇಕಾಯ್ತು ಅಷ್ಟೇ. ನಾವು ಅದನ್ನು ಮೀರಿ ಬೆಳಿಬೇಕಷ್ಟೇ. ಈಗ ಯಾಕೆ ಟಾರ್ಗೆಟ್ ಮಾಡ್ತೀವಿ ನೋಡೋಣ, ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಮಾಡಿದ್ಮೇಲೆ ಗೊತ್ತಾಗ್ತದೆ. ಇಲ್ಲ ಹಾಗೇನಿಲ್ಲ, ನಮಗೆ ಗೌರವ ಎಷ್ಟು ಕೊಡಬೇಕು ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಮ್ಗಿಂತ ಸೀನಿಯರು, ನಮ್ಗಿಂತ ಇನ್ನೂ ಹೆವಿ ವೇಟ್ಸ್ ಹೊರಗಿದ್ದಾರೆ, ನಮಗೆ ಒಳಗಿದ್ದೀವಿ. ನಾವೀಗ ಅಷ್ಟೇ ಖುಷಿ ಪಡಬೇಕಷ್ಟೇ. ಈಗ ಇಲ್ಲ, ನಮಗೇನಿಲ್ಲ, ನಮಗದು ಯಾವುದೂ ಅನಿಸೋಲ್ಲ. ಯಾಕೆ ನಮ್ಮದು ಸಾಕಷ್ಟು ನಮ್ಮ ನಿರೀಕ್ಷೆ ಮೀರಿ ಪಕ್ಷ ನಮಗೆ ಸಪೋರ್ಟ್ ಮಾಡಿದೆ. ರಾಜಕೀಯದಲ್ಲಿ ಏನೋ ಚರ್ಚೆ ಆದರೂ ಕೂಡ ನಮಗೆ ಸಿಗಬೇಕಂತ ಗೌರವ ಸಿಕ್ಕಿದರೆ ನಮ್ಮ ಜೊತೆ ಯಾರಿದ್ದಾರೋ ಅವರೆಲ್ಲ ಇದ್ದಾರೆ. ಮಾಡ್ತೀವಿ, ಅದೇನು ಮಾಡ್ತೀವಿ. ಅದೇನೋ ಅಧ್ಯಕ್ಷ ಕೊಡಬೇಕು, ಅದನ್ನು ಕೊಡಬೇಕಂತಿಲ್ಲ. ಅಹಿಂದ ನಾಯಕರಾಗಲಿಕ್ಕೆ ಅದರದೇ ಅಂತ ಮಾನದಂಡ ಬೇರೆ ಇದೆ. ಅಹಿಂದ ನಾಯಕ ಆಗಲಿಕ್ಕೆ ಮಾನದಂಡ ಬೇರೆ ಇದೆ, ಅದು ಪಕ್ಷದಕ್ಕೆ ಹೊರತುಪಡಿಸಿದೆ. ಅದು ಸಂಘಟನೆ ಯಾರು ಪಾಪ್ಯುಲರ್ ಇರ್ತಾರೆ, ಯಾರು ಅಹಿಂದ ಮೆಚ್ಕೊಳ್ತಾರೆ, ಅವ್ರ ನಾಯಕರಾಗಿ ಹೊರಹೊಮ್ತಾರೆ. ನೋಡೋಣ, ಇನ್ನೂ ಅವಕಾಶ ಇದೆ, ಬಂದು ನೋಡೋಣ. ಅಹಿಂದ ನಾಯಕರಾದ್ರೆ ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯವನ್ನ ಈ ಬಾರಿ ಬಹಳಷ್ಟು ಬೆಂಬಲಿಸಿದ್ದಾರೆ. ಬಹಳಷ್ಟು ಜನ ಶಾಸಕರಿಗೆ ಇದೇ ಪ್ರಥಮ ಬಾರಿಗೆ ಅಷ್ಟು ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ. ಆ ಸಮಾಜಕ್ಕಾಗಿರ್ಬೋದು, ಜೊತೆಗೆ ಅಹಿಂದ ವರ್ಗಕ್ಕಾಗಿರ್ಬೋದು. ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಈ ರೀತಿ ಇದು ಮಾಡಿದ್ದು ಅಸಮಾಧಾನ ಆಗಿದೆ? ನಮಗಂತೆ ಅಸಮಾಧಾನ ಇಲ್ಲ. ನೀವು ಹೇಳಿದಂಥ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಅವಕಾಶಗಳಿದೆ, ಕಾದು ನೋಡೋಣ ಅಷ್ಟೇ. ಹಾರ್ಟ್ ಆಗಿ ಅದೇ ಹೇಳ, ಇನ್ನೂ ಅವಕಾಶ ಇದೆ, ಅವಕಾಶ ಕಾಯೋಣ. ಏನು ಅವಕಾಶಗಳೇನು ಮಿಂಚು ಹೋಗಿಲ್ಲ, ಕಾಯೋಣ ಅಷ್ಟೇ. ಇಲ್ಲ, ಹಾಗೆ ಆಗಲೇಬೇಕಲ್ಲ. ಮಂತ್ರಿ ಕೊಟ್ಟಿದ್ದೇ ಅದೇ ದೊಡ್ಡದದು, ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕೈಯೇನು ಕೊಟ್ಟಿಲ್ಲ, ವೇಟ್ ಮಾಡೋಣ. ಇನ್ನೂ ಅವಕಾಶಗಳಿದೆ ಅಂತೇಳ, ಇನ್ನೂ ಅವಕಾಶಗಳಿದೆ.
ನೋಡೋರು ಅದೇ ಹೇಳಿರಲ್ಲ, ಕಾಯೋಣ. ಕಾಂಗ್ರೆಸ್ನಲ್ಲಿ ಕಾಯೋದು ಭಾಳ ಇಂಪಾರ್ಟೆಂಟ್. ಕಾಯೋಣ ಅದಕ್ಕೆ. 2028ರ CM ಕ್ಲೇಮ್ ಏನು ಮಾಡ್ತಾ ಇದ್ರು, ಅದರಿಂದ ಏನಾದರೂ ಹಿಂದೆ ಸರಿಯುವಂಥ ಪ್ರಶ್ನೆ ಏನಿಲ್ಲ ಇಲ್ಲ ನೋಡಿ, ಅದು ಫಸ್ಟ್ ನಮ್ಮ ಸರ್ಕಾರ ಬರಬೇಕು. 120 ಸೀಟ್ ಬಂದ ಮೇಲೆ ಅದ್ರ ಬಗ್ಗೆ ಲೆಕ್ಕಾಚಾರ ಬರಲಿ. ನಾನು 2 ವರ್ಷ ಮಾತ್ರ CM ಆಗಿರ್ಬೇಕಾ ಅಂತೇಳಿ ಇನ್ನು 28ರಿಗೆ ನಾನು ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಅದು ಆವಾಗ ಹೈಕಮಾಂಡು ಶಾಸಕರು ಹೊಸ ಚುನಾವಣೆ ಆದ್ಮೇಲೆ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೆ ನೋಡೋಣ. ಈಗ ಯಾಕೆ ಅದೆಲ್ಲ ಆ ಪ್ರಶ್ನೆ ಈಗ ಬೇಡ. ಸರ್, ಈಗ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಅಂತ ಹೇಳ್ತಾ ಇದ್ದೀವಿ ಸರ್. KPCCನೇ ಆಯ್ಕೆ ಮಾಡ್ಕೋಬೋದಾಗಿತ್ತು ಸರ್. ಅಂದರೆ ಸಚಿವ ಸ್ಥಾನಕ್ಕೆ ಬಂದಿರೋಣ ಅಂದರೆ ಬೆಳಗಾವಿಯಲ್ಲಿ ಹಿಡಿತಾ ಇದೆ ಅನ್ನೋ ಕಾರಣನೋ ಅಥವಾ ಇನ್ನುಳಿದ KPCC ಪಟ್ಟ ತಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಅವಕಾಶ ಇದೆ. ನೋಡಿ, ನಾವು ಕೊನೆಯದಾಗಿ ಹೇಳಿದ್ವಿ, ಪಕ್ಷ ತೀರ್ಮಾನ ಮಾಡಿದ್ದು ನಾವು ತೊಗೊಳಕ್ಕೆ ರೆಡಿ ಇದೆ ಅಂತ ಹೇಳಿದ್ವಿ ಅಷ್ಟೇ. ಅದು ಅಧ್ಯಕ್ಷ ಕೊಡ್ಬೋದಿತ್ತು, ಮಂತ್ರಿ ಕೊಡ್ಬೋದಿತ್ತು. ನಮ್ಮ ಕೊನೆಯ ಆಪ್ಷನ್ ನಾವು ಅವ್ರಿಗೆ ಬಿಟ್ಟಿದ್ದೀವಿ, ವರಿಷ್ಠರಿಗೆ ಬಿಟ್ಟಿದ್ದೀವಿ. ನೀವು ಏನು ಮಾಡ್ತೀರ ಮಾಡಿ, ನಾವು ಅದಕ್ಕೆ ಒಪ್ಕೊಳ್ತೀವಿ ಅಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಿದ ಮೇಲೆ ಮುಂದಿನ ಸಾರಿ ಕಾಂಗ್ರೆಸ್ 40 ಕೂಡ ಗೆಲ್ಲಲ್ಲ ಅಂತ ಲಖನ್ ಜಾರಕಿಹೊಳಿ ಅವರು ಓಪನ್ ಸ್ಟೇಟ್ಮೆಂಟ್. ಅವ್ರು ಹೇಳಿ ಎಲ್ಲರೂ ಹೇಳ್ತಾರೆ. ಅವ್ರೊಬ್ಬರು ಯಾಕೆ, ಎಲ್ಲ BJP ಎಲ್ಲರೂ ಹೇಳ್ಯಾರ. ಒಬ್ಬರು ಹೇಳಿಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ, ಒಬ್ಬರೇ ಏನು ಹೇಳಿಲ್ಲ. BJP ಎಲ್ಲರೂ ಅದೇ ಒಂದೇ ಸೇಮ್ ಸ್ಪೀಕರ್ಸ್. ಯಾರು ಗೆಲ್ಲಿನ ಸಿಟಿಗೆ ಹೇಳಿದ್ರು? ಅವ್ರನ್ನ ಕೇಳಬೇಕಲ್ಲ, ಯಾರು ಸಿಟ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸರ್, ಈಗ ಪರಮೇಶ್ವರ್ ಅವರಿಗೆ DCM ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು, ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡೋದಕ್ಕೆ ಯಾಕೆ ಪಟ್ಟು ಹಿಡಿಲಿಲ್ಲ ಸಿದ್ದರಾಮಯ್ಯ ಅವರು? ನೀವು ಹೇಳಿದ್ರಲ್ಲ, ಅವ್ರು 13ರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು. ಅವರು ಇಲ್ಲಿವರೆಗೆ ವೇಟ್ ಆಗಿದ್ದು ಕಲ್ ಸಿಕ್ಕಿದೆ. ನಾವು ವೇಟ್ ಮಾಡಿದ್ರೆ ನಮಗೂ ಸಿಗುತ್ತೆ. ಅಷ್ಟೇ, ಸಿಂಪಲ್ ಲೆಕ್ಕ. ಯಾವುದ್ರೆ ಸರ್, ಯಾಕೆ ಸರ್ ಅನ್ಸಿಕೆ? ಇಲ್ಲ ಅಂತ ಯಾವುದೇ ಈಗ ನಾವು ಯಾವುದೇ ರೆಸ್ಟ್ ಇಲ್ಲ. ನಾವು ಅಧ್ಯಕ್ಷ ಕೇಳಿದ್ದೀವಿ, ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಈಗ 2013ರಲ್ಲಿ ಪರಮೇಶ್ವರ್ ಅವರಿಗೆ ಅನ್ಯಾಯ ಆಗಿತ್ತು. ಅವರು ಅವಾಗ ನೀವು ಹೇಳಿದ್ರಲ್ಲ, ಅವ್ರು ಆರಿಸಿ ಬಂದಿದ್ರೆ ಅವಾಗ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, ಅದು ಎಲ್ಲರ ತಲೆಯಲ್ಲಿ ಇತ್ತು. ಅದು ಆಗ್ಬೋದು, ಆಗದೇ ಇರ್ಬೋದು. ಆದರೆ ಅದನ್ನು ಈಗ ಅದು ಫುಲ್ಫಿಲ್ ಮಾಡೋಂಥ ಪರಿಸ್ಥಿತಿ 10 ವರ್ಷ ಏಟಾದ್ರೆ 13 ವರ್ಷದ ನಂತರ ಅವ್ರನ್ನ ಕೇಳ್ಬೇಕು ನೀವು ಅಂತ. ಒಂದಂತಿ ಕೊಡಲೇಬೇಕು, ಅದನ್ನು ಪ್ರಶ್ನೆ ಇಲ್ಲ. ಒಂದಂತಿ ಕೊಡಲೇಬೇಕು. ಅದು ಸಿದ್ದರಾಮಯ್ಯನವರು JDS ಬಿಟ್ಟು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಅವತ್ತಿಂದ ಇವತ್ತಿನವರೆಗೂ ಅವ್ರ ಪರವಾಗಿ ನಿಂತಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧಿಕಾರ ಕೊಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ನಿಲ್ಲಿಲ್ಲ ಅಂತ ನಿಮ್ಮ ಅಭಿಮಾನಿಗಳನ್ನ ಆರೋಪ. ನೋಡಿ, ಅಡ್ಜಸ್ಟ್ಮೆಂಟು ಎಷ್ಟು ಮಂದಿ ಕೊಡಿಸ್ಬೇಕು ಅವರು? ಈಗ ಪರಮೇಶ್ವರ್ ಕೊಡಿಸಿದ್ದಾರೆ. ನೋಡೋಣ, ಅದೇ ನಾವು ವೇಟ್ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನಮಗೂ ಸಿಗುತ್ತೆ, ಸಿಗೋಲ್ಲ. ಈ ಮುಸ್ಲಿಂ ಕ್ಯಾಂಡಿಡೇಟ್ ಯಾವುದೋ MLA ಇದ್ರು ಅದು ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಸೀಮಿತವಾಗಿ ಅವ್ರಿಗೆ ಇದರ ಮಿನಿಸ್ಟರ್ ಸೀಟ್ ಕೊಡ್ತಾರೆ. ಈ ಕಿತ್ತೂರು ಕರ್ನಾಟಕದಲ್ಲಿ 3 ಜನ ಇದ್ದಾರೆ, ಅವ್ರು ಒಬ್ಬರಿಗೂ ಕೊಡಲ್ಲ. ಇದರಲ್ಲಿ ಇನ್ನೂ ಯಾಕೆ ಅವ್ರಿಗೆ ಅನ್ಯಾಯ ಆಗ್ತಾರೆ ಪದೇ ಅಂತೇಳಿ ನೋಡೋಣ. ಡಿಮಾಂಡ್ ಇದೆ, ಅವ್ರದ್ದು ಡಿಮಾಂಡ್ ಇದೆ. ಅದ್ರ ಬಗ್ಗೆ ನಾವು ವರಿಷ್ಠರ ಬಗ್ಗೆ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ಕೂಡ ಒಂದೇ ಬಾರಿಗೆ ಆಯ್ಕೆ ಆದಾಗ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡ್ಬೋದು. ಸೊ ಅಂಥದ್ದೊಂದು ಸ್ಥಿತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಡಿಮ್ಯಾಂಡ್ ಇದೆ ಸರ್. ಬರೀ ಮುಸ್ಲಿಂ ಅಷ್ಟೇ ಇಲ್ಲ, ಭಾಳ ಜನ ಕೇಳ್ತಾ ಇದ್ದಾರೆ. ನೋಡೋಣ, ಅದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತೀವಿ. ಅವರೆಷ್ಟು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಿಯೋಗ ಕೂಡ ನಿನ್ನೆ ಬಂದು ಭೇಟಿಯಾಗಿದೆ. ನಿನ್ನೂ ಕೂಡ ಗೋಕಾಕದಲ್ಲಿ ಭೇಟಿಯಾಗಿದ್ರೆ ಪ್ರಯತ್ನ ಮಾಡ್ತೀವಿ. ನೋಡೋಣ, ನಮ್ದಂತಿ ಮಾಡ್ಲಿಕ್ಕೆ ಆಗೋಲ್ಲ. ನಾವು ತಿದ್ದೀವಿ, ನಮ್ದು ಮಾಡ್ಲಿಕ್ಕೆ ಆಗೋಲ್ಲ. ರಾಜು ಶೇಟ್ ಅವ್ರದ್ದು ಇರ್ಬೋದು, ಬೇರೆ ಅವ್ರದ್ದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ 4 DCM ಕೊಡಿಸ್ಬೋದಿತ್ತು, ಚರ್ಚೆ ಆಗ್ತದೆ. ಗೊತ್ತಿಲ್ಲ. ಇವಾಗ ಈಗ ಒಂದಂತಿ ಕೊಡಿಸಿದಾರೆ, ಅಟ್ಟಿಗೆ ಸಮಾಧಾನ ಪಡೋರು ನಾವು. ನಮ್ಮವರೇ ಅವರು, ಪರಮೇಶ್ವರ್ ಅವ್ರು ನಮ್ಮವರೇ. ಅವ್ರಿಗೆ ಆಗಿದೆ, ನಾವೆಲ್ಲ ಅದಕ್ಕೆ ಖುಷಿ ಪಡಬೇಕಷ್ಟೇ. ಬರ್ತಾರೆ, 2ನೇ ಹಂತದಲ್ಲಿ ಬರ್ತಾರೆ. ಭಾಳಷ್ಟು ಜನ ಸೀನಿಯರ್ ಒಳಗೆ ಬರ್ತಾರೆ, 2ನೇ ಹಂತದಲ್ಲಿ ಬರ್ತಾರೆ. 2 ವರ್ಷ ಉಳಿತು ಸರ್ ತಮಗೆ ಅಧಿಕಾರ. 2 ವರ್ಷದಲ್ಲಿ ಏನಾದರೂ ಮಹತ್ವದ
ಅಭಿವೃದ್ಧಿ ಕಾರ್ಯ ಚುನಾವಣೆ ವರ್ಷ ಫ್ಲೈಓವರ್ ಸರ್ ಹಾಗೆ ಮುಂದೆ ಹೋಗ್ತಾ ಇದೆ ಸರ್ 6 ತಿಂಗಳು ಅದರಲ್ಲೇ ಹೌದೌದು ಬಟ್ ಟೆಂಡರ್ ಮಾಡ್ಲಿಕ್ಕೆ ಡಿಲೇ ಆಗ್ತಾ ಇದೆ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. ಭಾಳ ಈ ಮಂತ್ ಎಂಡಿಗೆ ಟೆಂಡರ್ ಮಾಡ್ತೀವಿ. ಸರ್, ಇವಾಗ ಅಹಿಂದ ಸಂಘಟನೆ ಕುರಿತಾಗಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಬಂದು ಅಹಿಂದ ಸಂಘಟನೆ ಯಾವ ರೀತಿ ಇನ್ನು ಮುಂದೆ ಸಂಘಟನೆ ಆಗ್ತಿದೆ? ಈಗ ಒಬ್ರಿಗೊಬ್ರಿಗೆ ಈ ರೀತಿ ಒಂದು ರಾಜಕೀಯ ಬೆಳವಣಿಗೆ ಬಂದಾಗ ಯಾವ ರೀತಿ ಒಂದು ಅಹಿಂದ ಸಂಘಟನೆ ಮಾಡ್ತಿದೆ? ಈಗ ಒಂದು ಪ್ಲ್ಯಾನ್ ನೋಡಿ, ಅಹಿಂದ ಸಂಘಟನೆ ಮಾಡಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಸಂಘಟನೆ ಇದೆ. ಅದರಿಂದ ನಮಗೆ ರಾಜಕೀಯ ಲಾಭ ಆಗ್ತದೆ. ಅಹಿಂದದಿಂದ ನಮಗೆ ರಾಜಕೀಯ ಲಾಭ ಆಗ್ತೈತಿ, ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರೋರಿಗೆ. ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ಬೆಳೆಸೋಂಥ ಪ್ರಯತ್ನ ಮಾಡಬೇಕು, ಅಷ್ಟೇ ನಮ್ಮ ಕೆಲಸ. ನೋಡೋಣ, ಅದು ರೀಟೆಂಡರ್ ಮಾಡೋದ್ರಿಂದ ಮತ್ತೆ ಪ್ರಾಬ್ಲಮ್ ಆಗಿದೆ. ರೀಟೆಂಡರ್ ಮಾಡಿದ್ದಾರೆ, ಸೊ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕೂಡ. ಫ್ಲೈಓವರ್ ಈ ತಿಂಗಳ ಎಂಡಿಗೆ ಟೆಂಡರ್ ಮಾಡ್ತೀವಿ. ಮಳೆಗಾಲ ನಂತರ ಕೆಲಸ ಪ್ರಾರಂಭ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗಲೇ ಅದನ್ನ ಶಂಕುಸ್ಥಾಪನೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲ್ಯಾನ್ ಇತ್ತು, ಏನು ಮಾಡಬೇಕಲ್ಲ, ಅದು ಅನಿವಾರ್ಯ. ಮತ್ತು ಪರಿಸ್ಥಿತಿ ಬದಲಾವಣೆ ಆಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಸಿ ಎಮ್ಮೇ ಯಾವುದ್ರೆ ಆಲ್ರೆಡಿ ಟೆಂಡರ್ ಆಗಿದೆ, ಅದು ಆಲ್ರೆಡಿ ಟೆಂಡರ್ ಆಗಿದೆ. ನಾವು ವಾತಾವರಣ ಎಲ್ಲ ಮೂರು ಕೂಡ ಮಾಡ್ತೀವಿ. ಅದ್ದೂರಿ ಸ್ವಾಗತ ಸತ್ಕಾರ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಅವರಿಗೆ ಜಿಲ್ಲೆಯ ಗಡಿಯಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ಇದೇ ವೇಳೆ ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಪ್ರಮುಖ ಮುಖಂಡರು ಸಚಿವರನ್ನು ಭೇಟಿಯಾಗಿ ಪುಷ್ಪ ಕುಚ್ಚಿ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿದರು. ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಸಚಿವರು, ಮುಖಂಡರು ಮತ್ತು ಸಾರ್ವಜನಿಕರ ನಿರೀಕ್ಷೆಗೆ ತಕ್ಕಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಕನ್ನಡ ನೆಲ ಜಲದ ರಕ್ಷಣೆಗೆ ಸದಾ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳ ನಾಯಕರು, ಪ್ರಮುಖ ಮುಖಂಡರು ಹಾಗೂ ನೂರಾರು ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना।